ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪ್ರಿಯಾ ಎಲ್ಲರಿಗೂ ಕೂಡ ಕರೆದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ನಂದವ್ರಿಗೆ ಆಶ್ಚರ್ಯ ಆಗುತ್ತೆ ಇವತ್ತು ಯುಗಾದಿ ಹಬ್ಬನ ಅಂತ. ಅದಕ್ಕೆ ಇಲ್ಲಿ ಗಿರೀಶ್ ಅವರು ಹೌದು ರೀ ಯುಗಾದಿ ಹಬ್ಬ ಅಂದಾಗ ಏನೂ ಸಿದ್ಧತೆನೇ ಮಾಡ್ಕೊಂಡಿಲ್ವಲ್ಲ ಗಿರೀಶ್ ಅಂದಾಗ ಕೇಶವ ಮೀನಾ ಬಂದಮೇಲೆ ಹಬ್ಬ ಮಾಡೋಣ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆದರೆ ಪ್ರಿಯಾ ಅವರಿಲ್ಲ ಅಂದ ಮಾತ್ರಕ್ಕೆ ಹಬ್ಬ ನಿಲ್ಸೋಕ್ಕಾಗತ್ತಾ ಅಂತ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ರಿಗೂ ಬೇವು ಬೆಲ್ಲ ನಾ ಕೊಟ್ಟು ಬೇವು ಬೆಲ್ಲವನ್ನ ಸಮನಾಗಿ ಬೇಕು ಅಂತ ಹೇಳ್ತಾರೆ. ಬಟ್ ಅಮ್ಮು ಬೇಡ ಅಂದಾಗ ಆ ರೀತಿ ಹೇಳ್ಬಾರ್ದು, ಅಮ್ಮಕ್ಕೂ ಅಷ್ಟೇ ಸುಖ ಎರಡು ಸಮನಾಗಿ ಬರಬೇಕು ಅಂತ ಅನ್ಕೊಂಡು ತಿನ್ಬೇಕು ತಿನ್ನು ಅಂತ ಹೇಳ್ತಾರೆ ಪ್ರಿಯಾ. ನಂತರ ಇಲ್ಲಿ ವಲ್ಲಭ ಕಷ್ಟ ಸುಖ ಸಮನಾಗಿ ಬರಬೇಕು ಅಂತಲ್ಲ, ಅದಕ್ಕೆ ನೀವು ಅರ್ಧಂಬರ್ಧ ತಿಳ್ಕೊಂಡಿದ್ರ ಕಷ್ಟವನ್ನ ಬಂದಾಗ ಹೆದರಿಸಿ ನಿಂತ್ಕೋಬೇಕು, ಖುಷಿ ಬಂದಾಗ ಹಿಗ್ಗಬಾರ್ದು ಅನ್ನೋದನ್ನ ಅರ್ಥ ಮಾಡಿಸುತ್ತೆ ಇದು ಅಂತ ಹೇಳಿ ವಲ್ಲಭ ಅಮ್ಮನ ತಿನ್ನು ಅಂತ ಹೇಳ್ತಾರೆ. ನಂತರ ಇಲ್ಲಿ ದೇವಸ್ಥಾನಕ್ಕೆ ಅಂತ ಗಿರಿಜಾ ಅಮ್ಮು ಹೋದ ಮೇಲೆ ಇಲ್ಲಿ ನಂದ ಅವರು ಜಗಲಿ ಕಟ್ಟೆ ಮೇಲೆ ಸಾಮಾನು ಬರುತ್ತೆ ಇಳಿಸ್ಬಿಡಮ್ಮ ಅಂತ ಪ್ರಿಯಾಗಿ ಹೇಳಿದಕ್ಕೆ ಇಲ್ಲ ಮಾವ ಅಲ್ಲಿ ಜಾಗ ಇಲ್ಲ, ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ, ನಿಮ್ಗೆ ವಿಷಯ ಗೊತ್ತಿಲ್ವಾ, ಅತ್ತೆಗೂ ವಿಷಯ ಗೊತ್ತಿದೆಯಲ್ಲ, ಅತ್ತೆನಾದ್ರೂ ಹೇಳಬೇಕಿತ್ತಲ್ಲ. ಅಯ್ಯೋ ಮಾವ ನನ್ಗೆ ಯಾಕೋ ಅಮ್ಮು ಹೇಳದೆ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ, ಜೊತೆಗೆ ಎದುರುಗಡೆ ಮನೇಲಿ ಬೇರೆ ಅವರ ತವರ್ ಮನೆ ಇದೆ, ಅವ್ರು ಏನಾದರೂ ತಪ್ಪು ತಿಳ್ಕೊಂಡು ನಿಮ್ಮನ್ನ ದುಡಿಸ್ಕೊತಿದ್ದೀನಿ ಅಂತ ಅನ್ಕೊಂಡ್ರೆ ಏನು ಮಾಡೋದು, ಅದಕ್ಕೆ ನನಗೆ ಇಲ್ಲಿ ಅಮ್ಮು ಟ್ಯೂಷನ್ ಮಾಡೋದು ಇಷ್ಟ ಇಲ್ಲ ಮಾವ, ನಿಮ್ಮ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ನಂದವ್ರಿಗೂ ಅದು ಸರಿ ಅನ್ಸುತ್ತೆ. ಬಟ್ ವಲ್ಲಭ ಇದನ್ನು ಕೇಳಿಸ್ಕೊಂಡಿದ್ದ, ಅದಕ್ಕೆ ಯಾಕೆ ಈ ರೀತಿ ತಂದ ಹಾಕ್ತಿದ್ದಾರೆ, ಇವ್ರು ಹೇಳೋ ಅವಶ್ಯಕತೆ ಏನಿತ್ತು, ಅಮ್ಮನೇ ಟ್ಯೂಷನ್ ಮಾಡೋ ವಿಷಯ ಹೇಳ್ತಿದ್ಲು, ಜೊತೆಗೆ ಅಪ್ಪನ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ಹಾಕ್ಕೊಟ್ರು ಅಂತ ವಲ್ಲಭ ಕಿಡಿಕಾರ್ತಾರೆ. ತದನಂತರ ಗಿರಿಜಾ ಮತ್ತೆ ಅಮ್ಮು ಬರ್ತಿದ್ದಾಗೆ ನಂದವರು ನನ್ನ ಪರ್ಮಿಷನ್ ಇಲ್ಲದೆ ಟ್ಯೂಷನ್ ಮಾಡೋದಕ್ಕೆ ಹೇಗೆ ಮುಂದಾದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಇದು ನನ್ನ ಮನೆ, ಈ ಮನೆಯಲ್ಲಿ ಇದರದ್ದೇ ಆದ ರೀತಿ ರಿವಾಜು ಇದೆ, ಅದಕ್ಕೆ ತಕ್ಕನಾಗಿ ಇರಬೇಕಾಗತ್ತಾ, ಅದನ್ನು ಬಿಟ್ಟು ತಮಗೆ ಇಷ್ಟ ಬಂದಾಗೆ ನಡೆಯೋಕೆ ಆಗೋದಿಲ್ಲ ಅಂದಾಗ ಹೇಳಬೇಕು ಅಂದ್ಕೊಂಡಿದ್ವಿ, ಈಗಲೂ ಹೇಳೋಕೆ ಅದನ್ನೇ ಬಂದಿದ್ವಿ ಅಂತ ಗಿರೀಶ ಮತ್ತೆ ಅಮ್ಮು ಹೇಳಿದಾಗ ಹೇಳಬೇಕಿತ್ತು ಅಲ್ಲ ಹೇಳಬೇಕಾಗಿತ್ತು, ಈಗ ಬಂದು ಹೇಳೋದಲ್ಲ, ಈಗ ಆಲ್ರೆಡಿ ಅವ್ರ ಮನೆಯವರು ನಾನು ಚಿನ್ನ ಹೊಡ್ಕೊಂಡು ತಿಂದಿದ್ದೀನಿ ಅಂತ ಹೇಳ್ತಿದ್ದಾರೆ, ಇದನ್ನು ದುಡಿಸ್ಕೊಂಡು ತಿಂದಿದ್ದೀನಿ ಅಂತ ಹೇಳಬೇಕಾ, ಈ ಮನೆಯಲ್ಲಿ ಇರೋಕ್ಕಾದ್ರೆ ಇರಬಹುದು ಇಲ್ಲ ಹೋಗ್ಬೋದು ಅನ್ನೋ ರೀತಿಯಲ್ಲಿ ನಂದ ಅವರು ಮಾತಾಡ್ತಾರೆ. ಇಲ್ಲಿ ವಲ್ಲಭ ಟ್ಯೂಷನ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಅದಕ್ಕೆ ನಾನೇ ಮಾಡು ಅಂದೆ ಅಂದಾಗ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ದಾನೆ, ಇದು ನನ್ನ ಮನೆ, ನಾನು ಹೇಳಿದಾಗೆ ನಡಿಬೇಕು, ಈ ಮನೆಯಲ್ಲಿ ಏನೇ ಆದರೂ ನನಗೆ ಗೊತ್ತಾಗಲೇಬೇಕು, ಇರೋಕ್ಕಾಗಲ್ಲ ಅಂದರೆ ಹೊರಡ್ಬೋದು ಅಂತ ಹೇಳಿ ನಂದವರು ಹೊರಟ್ಬಿಡ್ತಾರೆ. ಇದರಿಂದಾಗಿ ಎಲ್ರಿಗೂ ಬೇಜಾರಾಗುತ್ತೆ. ಗಿರೀಶ್ ಅವರು ಅಮ್ಮನ ಸಮಾಧಾನ ಮಾಡಿದ್ರೆ ಅಮ್ಮು ಗಿರೀಶನ ಸಮಾಧಾನ ಮಾಡ್ತಾರೆ. ನಂತರ ಇಲ್ಲಿ ವಲ್ಲಭ ಬೇಜಾರು ಮಾಡಿಕೊಂಡು ಮಾವನ ಹತ್ರ ಏನಿದು ಅಪ್ಪ ನನ್ನ ಮನೆ ಅಂತಾನೆ ಹೇಳ್ತಿರ್ತಾರಲ್ಲ, ಮನೆ ಕುಟುಂಬ ಸೇರಿದ್ರೆ ಅಲ್ವಾ ಅವ್ರ ಮನೆ ಆಗೋದು, ನಾವು ಅವ್ರ ಮಕ್ಕಳಲ್ವಾ, ನಮ್ಗೆ ಅಧಿಕಾರ ಇಲ್ವಾ, ಯಾಕೆ ಈ ರೀತಿ ನಡ್ಕೋತಾರೆ, ನಾನು ಮನೆ ಕಟ್ತೀನಿ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಹಾಗಂದ್ ಮಾತ್ರಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತಲ್ಲ ಮಾವ ಅಂತ ಕೂಡ ತಿಳಿಸ್ತಾರೆ. ನಂತರ ಇದ ಕಡೆ ಪ್ರಿಯಾ ದುಡ್ಡನ್ನ ತಗೊಂಡು ಅಪ್ಪನ ಮನೆಗೆ ಕೊಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಬಟ್ ಅಪ್ಪ ಅಮ್ಮನ ನೋಡಬೇಕು ಅಂತ ಹೋಗ್ತಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಪ್ರಿಯಾ ಹೊರಡ್ತಾರೆ. ನಂತರ ಇಲ್ಲಿ ಕೇಶವ ಆಗ ಮತ್ತೆ ಕೆಲಸ ಹೇಳ್ತಿದ್ದಾರೆ ನಂದ ಅವರು. ಇದರಿಂದಾಗಿ ಕೇಶವಂಗೆ ಬೇಜಾರಾಗತ್ತೆ, ಮತ್ತೆ ಮೀನಾ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಪ್ಪನ ವಿರುದ್ಧನೇ ನಿಂತು ಇಲ್ಲಿ ಮೀನಾಗೆ ಸರ್ಪ್ರೈಸ್ ಕೊಡೋದಕ್ಕೆ ಕೇಶವ ಮುಂದೆ ಹಾಕ್ತಿದ್ದಾರೆ. ಮುಂದೇನಾಗತ್ತೆ ಮುಂದಿನ